ಹಲೋ ಹಾಯ್ ನಮಸ್ಕಾರ. ಅಮೃತ ಅಡುಗೆ ರುಚಿ ಚಾನಲ್ಗೆ ಸ್ವಾಗತ. ಬರ್ರಿ ಇವತ್ತು ಒಂದು ಹೊಸ ಥರ ಚಟ್ನಿ ಪುಡಿ ಯಾವ ಥರ ಮಾಡೋದಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೀ. ಮೊದಲಿಗೆ ನಾನು ಇಲ್ಲಿ ಶೇಂಗಾ ತೊಗೊಂಡಿನಿ ರೀ, ಹೆಸರು ಬೇಳೆ ತೊಗೊಂಡಿನಿ, ಕಡಲೆ ಬೇಳೆ ತೊಗೊಂಡಿನಿ, ಸ್ವಲ್ಪ ಪುಟಾಣಿ ಮತ್ತು ಉದ್ದಿನ ಬೇಳೆ ತೊಗೊಂಡಿನಿ. ಮೊದಲಿಗೆ ನಾನಿಲ್ಲಿ ಶೇಂಗಾನ ಪೂರ್ತಿಯಾಗಿ ಕರೆಕ್ಟಾಗಿ ಸಿಪ್ಪೆ ಬಿಚ್ಚೋ ಥರ ಹುರ್ಕೋಬೇಕು. ನಾವೆಲ್ಲ ಚಟ್ನಿ ಮಾಡ್ಕೋತೀವಿ, ಆದರೆ ಎಲ್ಲ ಸಪ್ರೇಟ್ ಆಗಿರ್ತಾವೆ. ಆದರೆ ನಾನು ಮಾಡೋ ಈ ಥರ ಚಟ್ನಿ ಎಲ್ಲ ಕಾಳು ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಶೇಂಗಾ ಅಂತ ಹುರ್ಕೊಂಡು ರೆಡಿ ಆದ್ರಿ. ಇದು ಅದೇ ಥರ ಉದ್ದಿನ ಬೇಳೆನೂ ಸ್ವಲ್ಪ ಕಂಪು ಬರೋ ಥರ ಹುರ್ಕೋಬೇಕು. ಈಗ ಕಡಲೆಬೇಳೆ ಹುರ್ಕೋತಾ ಇದ್ದೀನಿ. ಕಡಲೆಬೇಳೆನೂ ಬ್ರೌನ್ ಕಲರ್ ಬರೋ ಥರ ಹುರ್ಕೋಬೇಕು. ಆಮೇಲೆ ಹೆಸರು ಬೇಳೆನೂ ಅದೇ ಥರನೇ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಈ ಥರ ಮಾಡಿ ನೋಡಿ, ಚಟ್ನಿ ನಿಮಗೂ ಸೂಪರ್ ಟೇಸ್ಟ್ ಆಗಿರುತ್ತೆ ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು. ಅದೇ ಥರ ಈಗ 1 ಕಪ್ ಪುಟಾಣಿನೂ ಫ್ರೈ ಮಾಡ್ಕೊಳ್ಳೋಣ. ಶೇಂಗಾ ಜೊತೆಗೆ ಪುಟಾಣಿ, ಉದ್ದಿನಬೇಳೆ, ಹೆಸರುಬೇಳೆ ಮತ್ತು ಕಡಲೆಬೇಳೆ, ಇವು ಶೇಂಗಾ ಜೊತೆ 4 ಐಟಮ್ ಬೇರೆ ಬೇರೆ ಕಾಳುಗಳನ್ನು ನಾವು ಇದರಲ್ಲಿ ತೊಗೋತಾ ಇದ್ದೀವಿ. ಶೇಂಗಾ ಅಂತ ಹುರ್ಕೊಂಡೇವ್ರಿ. ಈಗ ಆರ್ಯಾವ ಅವನ್ನ ಮೇಲಿನ ಸಿಪ್ಪೆ ಬಿಚ್ಚೋ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿರಿ, ಈ ಥರ ಸಿಪ್ಪಿ ಪೂರ್ತಿಯಾಗಿ ಬಿಚ್ಕೊಂಡು ಇವ್ನು ಕೇರ್ಕೊಂಬಿಟ್ವಿ ಅಂದರೆ ಈ ಥರ ಶೇಂಗಾ ನಮ್ಮ ರೆಡಿ ಆಗ್ತಾವ್ರಿ. ಈಗ ಮೊದಲಿಗೆ ನಾವು ಈ ಶೇಂಗಾನಷ್ಟೇ ಸ್ವಲ್ಪ ಗ್ರೈಂಡ್ರಿಗೆ ಸಣ್ಣ ಮಾಡ್ಕೊಂಬಿಡೋಣ್ರಿ. ಅಂದ್ರೆ ಆ ಕಾಳು ಜೋಡಿ ಒಮ್ಮೆ ಹಾಕಿದ್ವಿ ಅಂದ್ರೆ ಸಣ್ಣ ಆಗಂಗಿಲ್ಲ. ಅದಕ್ಕೆ ಈಗ ಶೇಂಗಾ ಪುಡಿ ಮಾಡ್ಕೊಂಡೇನಿ. ಅದ್ರೊಳಗೆ ಈಗ ನಾನು ಇವು 4 ಕಾಳುಗಳನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾವು ಟೇಸ್ಟ್ಗೋಸ್ಕರ ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ರುಚಿಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ನಮ್ಗೆ ಎಷ್ಟು ಬೇಕೋ ಖಾರ ಅಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೋಬೇಕು. ಒಂದು 2-3 ಗಡ್ಡೆ ಅಷ್ಟು ಬೆಳ್ಳುಳ್ಳಿ ಸುಲ್ಕೊಂಡೇನಿ ರೀ. ಬೆಳ್ಳುಳ್ಳಿ ಹೆಸರು ಹಾಕ್ಕೊಳತ್ತೀನಿ. ಆಮೇಲೆ 2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಳತ್ತೀನಿ ರೀ. ಇದನ್ನೆಲ್ಲ ನಾನೀಗ ಮಿಕ್ಸಿಗೆ ಹಾಕ್ಕೊಂಡಂದ್ರೆ ನಮ್ಮ ಚಟ್ನಿ ಪುಡಿ ಅಂತೂ ರೆಡಿ ಆದಂಗೆ ಆತ್ರಿ. ನೋಡಿರಿ ಎಷ್ಟು ಮಸ್ತ್ ಆಯ್ತು. ಆದರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ನೀವು ಮಾಡ್ಕೊಂಡು ನೋಡಿದರೆ ನಿಮಗೂ ಗೊತ್ತಾಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದಂತೂ ಮಾತ್ರ ಮರಿಬೇಡ್ರಿ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.